ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ ಪ್ಲೇಯರ್ಸ್. ಕ್ರಿಕೆಟ್ ಲೋಕಕ್ಕೆ ಕಾಲಿಡ್ತಾ ಇರುವಂತಹ ನೂರಾರು ಯಂಗ್ಸ್ಟರ್ಸ್ಗೆ ಇವರೇ ಇನ್ಸ್ಪಿರೇಷನ್. ಬಟ್ ಈ ಇಬ್ಬರು ಲೆಜೆಂಡರಿ ಪ್ಲೇಯರ್ಸ್ ಪಾಲಿಗೆ ಚಾಂಪಿಯನ್ಸ್ ಟ್ರೋಫಿಯೇ ಐಸಿಸಿಯ ಕೊನೆ ಟೂರ್ನಿ ಆಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಇನ್ನು ಮುಂದೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಐಸಿಸಿ ಟೂರ್ನಿಯಲ್ಲಿ ಆಡಲ್ವಾ ಅನ್ನೋ ಬಗೆಗಿನ ರೋಚಕ ಮಾಹಿತಿಯನ್ನೇ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ತನ್ನೆಲ್ಲ ಪಂದ್ಯಗಳನ್ನ ದುಬೈನಲ್ಲಿ ಆಡ್ತಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಅದರಲ್ಲೂ ಈ ಟೂರ್ನಿಯಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಆದರೆ ಇವರಿಬ್ಬರ ಪಾಲಿಗೆ ಇದೇ ಕೊನೆಯ ಐಸಿಸಿ ಟೂರ್ನಿ ಆದರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ಅಷ್ಟೇ ಅಲ್ಲ, ಈ ಲಿಸ್ಟ್ನಲ್ಲಿ ಹಿರಿಯ ಆಲ್ರೌಂಡರ್ ಆಗಿರುವಂತಹ ರವೀಂದ್ರ ಜಡೇಜಾ ಅವರ ಹೆಸರು ಕೂಡ ಸೇರ್ಕೊಂಡಿದೆ. ಕೊಹ್ಲಿ, ರೋಹಿತ್ ಮತ್ತು ಜಡೇಜಾಗೆ ಕೊನೆ ಐಸಿಸಿ ಟೂರ್ನಿ. ಭಾರತದ ಮೂವರು ಸ್ಟಾರ್ ಪ್ಲೇಯರ್ಸ್ಗಳಾದಂಥ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಹಾಗೆ ರವೀಂದ್ರ ಜಡೇಜಾ ಅವರ ಪಾಲಿಗೆ ಚಾಂಪಿಯನ್ಸ್ ಟ್ರೋಫಿಯೇ ಕೊನೆಯ ಐಸಿಸಿ ಟೂರ್ನಿ ಆಗುವಂತ ಸಾಧ್ಯತೆ ಇದೆ ಎಂದು ಭಾರತದ ಮಾಜಿ ಕ್ರಿಕೆಟಿಗ ಆಕಾಶ್ ಚೋಪ್ರಾ ಹೇಳಿದ್ದಾರೆ. ಮುಂದಿನ ಐಸಿಸಿ ಟೂರ್ನಿಯು ಇನ್ನು 2 ವರ್ಷಗಳ ನಂತರ ನಡೆಯಲಿದೆ. ಮುಂದಿನ ದಿನಗಳಲ್ಲಿ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗಲಿವೆ. ಹೀಗಾಗಿ ಭವಿಷ್ಯದ ಜಾಗತಿಕ ಪಂದ್ಯಾವಳಿಗಳಲ್ಲಿ ಈ ಮೂವರು ಭಾಗವಹಿಸೋದು ಅನುಮಾನ ಎಂದಿದ್ದಾರೆ. ಇವರ ಮಾತಿನಲ್ಲಿ ಒಂದು ಲಾಜಿಕ್ ಕೂಡ ಇದೆ. 2025ಕ್ಕೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಒಂದೇ ಐಸಿಸಿ ಟೂರ್ನಿ. ಎಸ್, ಸದ್ಯ ಮಿನಿ ವಿಶ್ವಕಪ್ ಅಂತಾನೆ ಕರೆಸಿಕೊಳ್ತಾ ಇರುವಂತಹ ಚಾಂಪಿಯನ್ಸ್ ಟ್ರೋಫಿ ಈಗಾಗಲೇ ಆರಂಭಗೊಂಡಿದೆ. ಈ ವರ್ಷ ಜೂನ್ನಲ್ಲಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನಡೆಯಲಿದೆ. ವಿಷಯ ಏನಪ್ಪಾ ಅಂದ್ರೆ, ಭಾರತ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಆಗಿಲ್ಲ. ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ನಡುವೆ ಫೈನಲ್ ಪಂದ್ಯ ನಡೆಯಲಿದೆ. ಸೊ ಇದನ್ನು ಹೊರತುಪಡಿಸಿದ್ರೆ ನೆಕ್ಸ್ಟ್ ಐಸಿಸಿ ಟೂರ್ನಿ ಇರೋದೇ 2026ರ T20 ವಿಶ್ವಕಪ್. ಹೀಗಾಗಿ T20 ವಿಶ್ವಕಪ್ ಮಾದರಿಗೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೆ ರವೀಂದ್ರ ಜಡೇಜಾ ನಿವೃತ್ತಿ ಘೋಷಣೆ ಮಾಡಿರೋದ್ರಿಂದ ಅದರಲ್ಲೂ ಕೂಡ ಪಾಲ್ಗೊಳ್ಳೋಕೆ ಸಾಧ್ಯ ಇಲ್ಲ. ಅದನ್ನ ಹೊರತುಪಡಿಸಿದ್ರೆ 2027ರ ಏಕದಿನ ವಿಶ್ವಕಪ್ ಮುಂದಿನ ಐಸಿಸಿ ಟೂರ್ನಿ ಆಗಿದೆ. ಸೊ 2027ರ ತನಕ ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಹಾಗೆ ರವೀಂದ್ರ ಜಡೇಜಾ ಮುಂದುವರಿಯುವ ಬಗ್ಗೆ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಪ್ರಸಕ್ತ ಚಾಂಪಿಯನ್ಸ್ ಟ್ರೋಫಿಗೆ ಈ ಮೂವರು ಕೂಡ ದಿಗ್ಗಜ ಆಟಗಾರರಿಗೆ ಇದೇ ಕೊನೆ ಆಗಬಹುದು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ. ಫಾರ್ಮ್ ಕಳೆದುಕೊಂಡ ಬೆನ್ನಲ್ಲೇ ನಿವೃತ್ತಿಯ ಬಗ್ಗೆ ಚರ್ಚೆ. T20 ಕ್ರಿಕೆಟ್ ಇಂದ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ನಿವೃತ್ತರಾಗಿದ್ದಾರೆ. ಇನ್ನು ಟೆಸ್ಟ್ ಕ್ರಿಕೆಟ್ ನಲ್ಲಿ ಫಾರ್ಮ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ 37 ವರ್ಷದ ರೋಹಿತ್ ಶರ್ಮಾ ಹಾಗೆ 36 ವರ್ಷದ ವಿರಾಟ್ ಕೊಹ್ಲಿ ಕ್ರಿಕೆಟ್ ನಿವೃತ್ತಿ ಯಾವಾಗ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ. 15 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಟೀಮ್ ಇಂಡಿಯಾದ ಬಲಿಷ್ಠ ಬ್ಯಾಟಿಂಗ್ನ ಆಧಾರ ಸ್ತಂಭವಾಗಿರುವಂತಹ ಈ ಇಬ್ಬರು ಆಟಗಾರರು ಕೂಡ ನಿವೃತ್ತಿಯ ಬಗ್ಗೆ ಈವರೆಗೂ ಕೂಡ ಯಾವುದನ್ನು ಕೂಡ ಬಹಿರಂಗಪಡಿಸಿಲ್ಲ. ಆದರೆ ಚಾಂಪಿಯನ್ಸ್ ಟ್ರೋಫಿ ಮುಗಿತಾ ಇದ್ದಂತೆ ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಬಹುದು ಎಂಬ ಮಾತುಗಳು ಕೇಳಿ ಬರ್ತಿವೆ. ಯಾಕಂದ್ರೆ ಟೂರ್ನಿ ಮುಗಿಯುವ ಹೊತ್ತಿಗೆ ತಮ್ಮ ಭವಿಷ್ಯದ ಬಗ್ಗೆ ನಿರ್ಧಾರ ಮಾಡಿಕೊಳ್ಳುವಂತೆ ಈಗಾಗಲೇ ರೋಹಿತ್ ಶರ್ಮಾ ಮೇಲೆ ಬಿಸಿಸಿಐ ಒತ್ತಡ ಕೂಡ ಹೇರಿದೆ ಎನ್ನಲಾಗಿದೆ. ಸದ್ಯ ಬಹು ನಿರೀಕ್ಷಿತ ಚಾಂಪಿಯನ್ಸ್ ಟ್ರೋಫಿ ಕರಾಚಿಯಲ್ಲಿ ನಡೀತಾ ಇದೆ. ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ಪಂದ್ಯದೊಂದಿಗೆ ಆರಂಭ ಕೂಡ ಆಗಿದೆ. ಪ್ರಾರಂಭಕ್ಕೂ ಮುನ್ನವೇ ಹೈಡ್ರಾಮಾ ವಿವಾದಗಳಿಂದ ಕೇಂದ್ರ ಬಿಂದುವಾಗಿದ್ದ ಈ ಬಾರಿಯ ಟೂರ್ನಿಯಲ್ಲಿ ಒಟ್ಟು 8 ತಂಡಗಳು ಪ್ರಶಸ್ತಿಗಾಗಿ ಪೈಪೋಟಿಯನ್ನು ನಡೆಸಲಿವೆ. 7 ತಂಡಗಳು ತಮ್ಮ ಪಂದ್ಯಗಳನ್ನು ಪಾಕ್ನಲ್ಲಿ ಆಡಿದರೆ ಭಾರತದ ಪಂದ್ಯಗಳು ಮಾತ್ರ ದುಬೈನಲ್ಲಿ ನಡೆಯಲಿವೆ. ಒಟ್ಟಿನಲ್ಲಿ ಕಳೆದ 5 ವರ್ಷಗಳಲ್ಲಿ ಟೀಮ್ ಇಂಡಿಯಾ ಸಾಕಷ್ಟು ಸಾಧನೆಗಳನ್ನು ಮಾಡಿದೆ. ಈ ಸಾಧನೆಯ ಹಿಂದೆ ಇರೋದು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಮೇನ್ ಪಿಲ್ಲರ್ಸ್ ಆಗಿದ್ದಾರೆ. ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಕೂಡ ಇವರೇ. ಏನೇ ಹೇಳಿ, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಡ್ಲಿ ಬಿಡ್ಲಿ, ಅವರು ಟೀಮ್ನಲ್ಲಿ ಇದ್ದಾರೆ ಅನ್ನೋದೇ ಪಾಸಿಟಿವ್ ಎನರ್ಜಿ. ಇನ್ನು ಹೆಚ್ಚು ಅಂದರೆ 2-3 ವರ್ಷ ಅವರು ಕ್ರಿಕೆಟನ್ನು ಆಡ್ಬೋದು ಅಷ್ಟೇ. ಸೊ ಅವರು ಟೀಮ್ನಲ್ಲಿ ಇರೋವರೆಗೂ ಕೂಡ ನಾವು ಎನ್ಕರೇಜ್ ಮಾಡೋಣ, ಹಾಗೆ ಎಂಜಾಯ್ ಮಾಡೋಣ. ನಮಸ್ಕಾರ.